ನಾವು ಎಮೋಷ್ನಲ್ ಆಗಿ ಮಾತಾಡ್ತಾ ಇದ್ದೀವ, ಎಕನಾಮಿಕಲಿ ಮಾತಾಡ್ತಾ ಇದ್ದೀವ, ಬಹಳ ಇಂಪಾರ್ಟೆಂಟ್ ಆಗಿಬಿಡುತ್ತೆ ಇದು. ಈ ಟ್ಯಾಕ್ಸ್ ಹಂಚಿಕೆ, ಟ್ಯಾಕ್ಸಲ್ಲಿ ನಮ್ಮ ಪಾಲು, ರಾಜ್ಯದ ಪಾಲು ಕೇಳೋ ವಿಚಾರ ಇದೆಯಲ್ಲ, ಇದು ಯಾವುದು ಎಮೋಷ್ನಲ್ ಇಶ್ಯೂ ಅಲ್ಲ. ಪ್ಯೂರ್ಲಿ ಎಕನಾಮಿಕ್ಸ್ ಇದು, ಪ್ಯೂರ್ಲಿ ಡೆವಲ್ಯೂಷನ್, ಹಂಚಿಕೆ ವಿಚಾರ ಇದು. ಹಂಚಿಕೆ ವಿಚಾರದಲ್ಲಿ ಯಾವ್ಯಾವ ಸ್ಟೇಟ್ಗೆ ಏನೇನು ಪ್ರಾಮಿಸ್ ಮಾಡಿರ್ತಾರೋ ಅದನ್ನು ಹಂಚಿಕೆ ನಮ್ಮ ಪಾಲು ನಮ್ಗೆ ಕೊಡಿ ಅಂತ ಪ್ರತಿಯೊಂದು ರಾಜ್ಯ ಕೂಡ ಕೇಳಬಹುದು. ಉತ್ತರ ಪ್ರದೇಶಕ್ಕೆ ಒಂದು ಪ್ರಾಮಿಸ್ ಇರುತ್ತೆ, ಕರ್ನಾಟಕಕ್ಕೆ ಒಂದು ಪ್ರಾಮಿಸ್ ಇರುತ್ತೆ, ತೆಲಂಗಾಣಗೊಂದು, ಆಂಧ್ರಕ್ಕೊಂದು ಇರುತ್ತಲ್ವಾ. ಏನು ಪ್ರಾಮಿಸ್ ಮಾಡಿದರೆ ಕೊಡಿ ಅಂಥೇಳಿ ಕೇಳುವ ಹಕ್ಕು ಪ್ರತಿಯೊಂದು ರಾಜ್ಯಕ್ಕೂ ಇದೆ. ತಮಿಳುನಾಡು ಶುರು ಮಾಡ್ಕೊಂಡಿದ್ದಾರೆ, ಕೇರಳ ಶುರು ಮಾಡ್ಕೊಂಡಿದ್ದಾರೆ, ಅನೇಕ ರಾಜ್ಯಗಳು ಮಾತಾಡ್ತಾ ಇವೆ ಈಗ ನಮ್ಮ ಪಾಲು ನಮಗೆ ಯಾಕೆ ಕೊಡ್ತಾ ಇಲ್ಲ ಅಂಥೇಳಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಥರದ್ದು ವಿಷಯ ಬಂದಾಗ ಇಂಥದ್ದೆಲ್ಲ ಕೇಳ್ತಾ ಇದ್ದಾರಲ್ಲ, ಯಾರು ತನ್ನ ಪಾಲು ಕೇಳ್ತಾ ಇದ್ದಾನೆ ಅಂದ ತಕ್ಷಣ ಇವನು ದೇಶವನ್ನೇ ವಿಭಜನೆಗೆ ಮಾಡೋಕ್ಕೆ ಮಾತಾಡ್ತಾ ಇದ್ದಾನೆ, ಇವನಿಗೆ ದೇಶ ಒಗ್ಗಟ್ಟಾಗಿರೋದು ಇಷ್ಟ ಇಲ್ಲ, ಇಂಥವ್ರನ್ನೆಲ್ಲ ಏನು ಮಾಡಬೇಕು, ಗುಂಡು ಹಾರಿಸಿ ಕೊಂದು ಹಾಕಿಬಿಡಬೇಕು. ಈ ಗುಂಡು, JCB, ಬುಲ್ಡೋಜರು, ಈ ಕಲ್ಚರ್ ಇದೆಯಲ್ಲ, ಈ ಅಫ್ಘಾನಿಸ್ತಾನ ಕೂಡ ಈ ಗುಂಡಿನ ಕಲ್ಚರ್ ಕಡಿಮೆ ಮಾಡಿಬಿಟ್ಟಿರ್ಬೇಕು. ಈಗ ಅಲ್ಲೂ ಕೂಡ ಕಡಿಮೆ ಆಗಿದೆ. ತಾಲಿಬಾನ್ ಆಳ್ವಿಕೆ ಬಂದ ಮೇಲೂ ಕೂಡ ಕಡಿಮೆ ಆಗಿದೆ ಅಂತ ನಾವು ಕೇಳ್ತಾ ಇದ್ದೀವಿ. ಹಾಗಿದ್ದಾಗ ಒಂದು ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಯಾಕಿಂತ ಹೇಳಿಕೆಗಳು ಬರ್ತಾಯಿವೆ ಒಂಥರ ಆಶ್ಚರ್ಯ ಆಗಿಬಿಡುತ್ತೆ ನಮಗೆ. ಗುಂಡಾರಿಸ್ಬಿಡಿ, ಕೊಂದುಬಿಡಿ, ಕೊಲ್ಲೋದಷ್ಟೇ ವಿಚಾರಣ ಇಲ್ಲಿ, ಅಥವಾ ಬೇಸ್ಡ್ ಆನ್ ಡೇಟಾ ನಾವೇನಾದರೂ ಮಾತಾಡಬೇಕಾ? ಸಮಸ್ಯೆ ಇಲ್ಲದೆ ಅರ್ಥ ಮಾಡ್ಕೊಳ್ಬೇಕಾ? ಪಕ್ಷ ಯಾವುದಾದ್ರೂ ಆಗಿರಲಿ ರೀ, ನಮ್ಮ ರಾಜ್ಯದ ಪರವಾಗಿ ಮಾತಾಡಬೇಕಲ್ವೇ ಇಲ್ಲಿ? ಅದು ರೂಲ್ ಪ್ರಕಾರ ಸುಮ್ಮನೆ ರಾಜ್ಯದ ಪರ ವಹಿಸ್ಕೊಳ್ಳಿ, ಬಂಡವಾದ ಮಾಡಿ ಅಲ್ಲ. ನೋಡಿ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೊಟ್ಟ ಮೊದಲಿಗೆ ಈಶ್ವರಪ್ಪನವ್ರು ಏನು ಮಾತಾಡಿದ್ದಾರೆ ಅವ್ರು ಬೈಟ್ ಪ್ಲೇ ಮಾಡಿಸ್ತೀನಿ ನಾನು. ಇದಾದ ಮೇಲೆ ಈ ಥರದ್ದು ಸ್ಪೆಷಲ್ ಗ್ರ್ಯಾಂಟ್ಸ್ ವಿಚಾರ, ಫಿನಾನ್ಸ್ ಕಮಿಷನ್, 15th ಫಿನಾನ್ಸ್ ಕಮಿಷನ್ನಲ್ಲಿ ಎಲ್ಲೂ ಇಲ್ಲ ರೀ, ನಾನು 400 ಪುಟ ಓದ್ಬಿಟ್ಟೆ, 600 ಪುಟ ಓದ್ಬಿಟ್ಟೆ, ಎಲ್ಲೂ ಇಲ್ಲ, ಹಸಿ ಸುಳ್ಳು ಹೇಳ್ತಾ ಇದ್ದಾರೆ ಸಿದ್ದರಾಮಯ್ಯನವರು ಅಂತ ಬೆಂಗಳೂರು ದಕ್ಷಿಣ ಸಂಸದ ತೇಜಸ್ವಿ ಸೂರ್ಯ ಒಂದು ಕಡೆ ಮಾತಾಡ್ತಾರೆ. ಹೌದಾ? ಹಾಗಾದರೆ ಒಂದು ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಂಥ ಸಿದ್ದರಾಮಯ್ಯನವರು, XYZ ಯಾರಾದರೂ ಮುಖ್ಯಮಂತ್ರಿ ಆಗಿರಲಿ, ಈ ರೀತಿ ದೇಶದ ಮುಂದೆ ಸುಳ್ಳು ಹೇಳಿಬಿಟ್ರೆ ಹಾಗಾದರೆ ವಿಶೇಷ ಅನುದಾನ ಅನ್ನೋದೇ 15th ಫಿನಾನ್ಸ್ ಕಮಿಷನಲ್ಲಿ ಇಲ್ಲ ಅಂತ ಅವ್ರು ಹೇಳಿದ ನಿಜಾನಾ? ನಿಜವಾಗ್ಲೂ ಇಂಥ ಸುಳ್ಳು ಹೇಳ್ಬಿಟ್ರೆ ಸಿದ್ದರಾಮಯ್ಯನವರು ಅಂತ ನಾವು ಚೆಕ್ ಮಾಡಿದಾಗ ನಮಗೇನು ಸಿಕ್ತು? ಆ ವರದಿಯಲ್ಲಿ ಏನಿದೆ, ಎಷ್ಟನೇ ಪುಟ, ಎಷ್ಟನೇ ಚಾಪ್ಟರ್ ಸಮೇತ ಕೂಡ ಮಾತನಾಡಲಿಕ್ಕಿದೆ. ಅದ್ರ ಬಗ್ಗೆ ಮಾತಾಡ್ತೀವಿ. ಅದಕ್ಕಿಂತ ಮುಂಚಿತವಾಗಿ ಇಲ್ಲಿ ಮೊದಲಿಗೆ ಈಶ್ವರಪ್ಪನವ್ರು ಏನು ಹೇಳಿದ್ದಾರೆ ಬೈಟ್ ಪ್ಲೇ ಮಾಡ್ರಪ್ಪ. ಭಾರಿ ರೀತಿ ಮಾತುಗಳಾಡಿದ್ರೆ ಈ ಸಭೆಯ ಮುಖಾಂತರ ನಾನು ನರೇಂದ್ರ ಮೋದಿ ಅವರಿಗೆ ಹೇಳಕ್ಕೆ ಇಷ್ಟಪಡ್ತೇನೆ, DK ಸುರೇಶ್, ವಿನಯ್ ಕುಲಕರ್ಣಿ ಇಂಥ ರಾಷ್ಟ್ರದ್ರೋಹಿಗಳು ದೇಶವನ್ನ ಛಿದ್ರ ಮಾಡ್ತೀವಿ ಅಂತ ಹೊರಡ್ತಾರಲ್ಲ, ಅವ್ರಿಗೆ ಗುಂಡಿಕ್ಕಿ ಕೊಲ್ಲಂತ ಕಾನೂನು ತನ್ನಿ. ಏನನ್ಕೊಂಡಿ? ಇನ್ನೊಂದು ಭಾರಿ ರೀತಿ ಮಾತುಗಳಾಡಿದ್ರೆ ಈ ಸಭೆಯ ಮುಖಾಂತರ ನಾನು ನರೇಂದ್ರ ಮೋದಿ ಅವರಿಗೆ ಹೇಳಕ್ಕೆ ಇಷ್ಟಪಡ್ತೇನೆ, DK ಸುರೇಶ್, ವಿನಯ್ ಕುಲಕರ್ಣಿ ಇಂಥ ರಾಷ್ಟ್ರದ್ರೋಹಿಗಳು ದೇಶವನ್ನ ಛಿದ್ರ ಮಾಡ್ತೀವಿ ಅಂತ ಹೊರಡ್ತಾರಲ್ಲ, ಅವ್ರಿಗೆ ಗುಂಡಿಕ್ಕಿ ಕೊಲ್ಲಂತ ಕಾನೂನು ತನ್ನಿ. ಮೊನ್ನೆ ಸಿದ್ದರಾಮಯ್ಯನವರು ನರೇಂದ್ರ ಮೋದಿ ಅವರಿಗೆ ಸಂಬಂಧಪಟ್ಟಂತೆ ಕೂಡ ಅವರ ಟ್ವೀಟ್ಗಳನ್ನು ಅವರು ಗುಜರಾತ್ನ ಮುಖ್ಯಮಂತ್ರಿಯಾಗಿದ್ದಾಗ ಬಳಸಿದಂಥ ಪದಗಳ ಬಗ್ಗೆ ಮಾತಾಡಿದರು. ಸಿದ್ದರಾಮಯ್ಯನವರು ಏನಾದರೂ ಇಲ್ಲಿ ಸುಳ್ಳು ಹೇಳಿಬಿಟ್ಟಿದ್ದಾರಾ? ನಿಜವಾಗ್ಲೂ ನರೇಂದ್ರ ಮೋದಿಯವರು ಈ ಥರ ಮಾತಾಡಿದ್ರಾ? ಚೆಕ್ ಮಾಡಿದ್ವಿ. ನಾವು ಚೆಕ್ ಮಾಡಬೇಕಲ್ವಾ? ಏಕೆಂದರೆ ಒಂದೊಂದು ಮಾಧ್ಯಮದಲ್ಲಿ ಕುಳಿತುಕೊಂಡು ನಾವು ಯಾರೇ ಮಾತಾಡಿದ್ರು ಬಹುಪರಾಕ್ ಹೇಳಲ್ಲ. ನಾವು ಡೇಟಾ ಇತ್ತ, ಸತ್ಯಾಂಶ ಇತ್ತ ಮಾತಾಡ್ತೀವಿ. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚೆಕ್ ಮಾಡಿದ್ವಿ ನಾವು. ನಿಜನಾ ಇದು ಸಿದ್ದರಾಮಯ್ಯನವರು ಹೇಳಿದ್ದು ಅಂಥೇಳಿ ಚೆಕ್ ಮಾಡಿದಾಗ ನೋಡಿ, ಇಲ್ಲಿ ನರೇಂದ್ರ ಮೋದಿ _in ಅಂತ ಚೆಕ್ ಮಾಡ್ಕೊಂಬಿಡಿ. ನರೇಂದ್ರ ಮೋದಿ _in ಅಂತ ಇದವರ ಟ್ವಿಟ್ಟರ್ ಖಾತೆ, ಅವತ್ತಿನ ಟ್ವಿಟ್ಟರ್ ಖಾತೆ, ಈಗಿನ X ಖಾತೆ ಅಂತ ಇಟ್ಕೊಳ್ಳೋಣ ನಾವು. ಡೇಟ್ ಹೇಳಿಬಿಡ್ತೀನಿ, 6ನೇ ಡಿಸೆಂಬರು 2012ನೇ ಇಸ್ವಿ 9:49 ಅವ್ರು ಮಾಡಿರೋ ಒಂದು ಟ್ವೀಟ್ ಇದು. ಇಲ್ಲೇನು ಹೇಳ್ತಾರೆ ಅಂದರೆ, ಪೀಪಲ್ ಆಫ್ ಗುಜರಾತ್ ಸೆಂಡ್ ₹60,000 crore and what comes in return? Then you say we give. Is Gujarat a beggar state? ಏನ್ರಿ, ಗುಜರಾತಿನ ಜನ 60,000 ಕೋಟಿ ನಿಮಗೆ ತೆರಿಗೆ ಕೊಡ್ತೀವಿ, ವಾಪಸ್ ನಮ್ಗೆ ಏನ್ರಿ ಬರ್ತಾ ಇದೆ? ನೀವು ಹೇಳ್ತೀರಾ ನಾವು ಕೊಡ್ತೀವಿ ಅಂತ. ಏನ್ರಿ ನೀವು ಕೊಡೋದು? ಗುಜರಾತಿನ ಭಿಕ್ಷುಕರ ರಾಜ್ಯನ ಏನು ಅಂದ್ಕೊಂಡಿದ್ದೀರಾ ನೀವು? ಇದು ಈ ಟ್ವೀಟ್ನ ತಾತ್ಪರ್ಯ. ಒಬ್ಬರು ಮುಖ್ಯಮಂತ್ರಿಯಾಗಿ ನರೇಂದ್ರ ಮೋದಿಯವರು
2012ನೇ ಇಸ್ವಿ ಡಿಸೆಂಬರ್ 6 9:49 ಮಾಡಿರುವಂಥ ಟ್ವೀಟ್ ಇದು ಒಂದಾಯಿತಾ. ಇನ್ನೊಂದು ಟ್ವೀಟ್ ಇದೆ ಇಲ್ಲಿ, ಇನ್ನೊಂದು ಟ್ವೀಟ್ ಅದೇ ಹೆಚ್ಚು ಕಡಿಮೆ ಅದೇ ಒಂದು 5 ದಿನ ಆದಮೇಲೆ ಡಿಸೆಂಬರ್ 6ಕ್ಕೆ ಒಂದು ಟ್ವೀಟ್ ಮಾಡ್ತಾರೆ, ಡಿಸೆಂಬರ್ 11ಕ್ಕೆ ಒಂದು ಟ್ವೀಟ್ ಮಾಡಿದ್ದಾರೆ 2012ನೇ ಇಸ್ವಿಲಿ. ಅದೇನು ಅಂತ ನೋಡಿದ್ರೆ ಪ್ಲೇ ಮಾಡ್ರಪ್ಪ. ಇಲ್ಲಿ ಅಷ್ಟೇ ನರೇಂದ್ರ ಮೋದಿ ಅವರೇ ಮಾಡಿರುವ ಟ್ವೀಟ್ ಇದು. ಅವರು ಮುಖ್ಯಮಂತ್ರಿ ಆಗಿದ್ದಾಗ, ಈಸ್ ಗುಜರಾತ್ ಅ ಬೆಗ್ಗರ್ ಸ್ಟೇಟ್? ಆರ್ ವಿ ಬೆಗ್ಗರ್ಸ್? ಆರ್ ವಿ ಲಿವಿಂಗ್ ಅಟ್ ಡೆಲ್ಲಿಸ್ ಮರ್ಸಿ? PM's ಲ್ಯಾಂಗ್ವೇಜ್ ಡಸ್ ನಾಟ್ ಸ್ಯೂಟ್ ದ ಆಫೀಸ್ ಯು ಹೋಲ್ಡ್. ಗುಜರಾತ್ ಅಂದರೆ ಒಂದು ಭಿಕ್ಷುಕರ ರಾಜ್ಯನಾ? ನಾವೆಲ್ಲರೂ ಭಿಕ್ಷುಕರ? ಆರ್ ವಿ ಲಿವಿಂಗ್ ಅಟ್ ಡೆಲ್ಲಿಸ್ ಮರ್ಸಿ? ನಾವೇನಾದರೂ ದೆಹಲಿಯ ಕನಿಕರದ ಮೇಲೆ, ಕರುಣೆಯ ಮೇಲೆ, ಕೃಪೆಯ ಮೇರೆಗೆ ಬದುಕಿದ್ದೀವಾ? ಪ್ರಧಾನಮಂತ್ರಿಗಳ ಭಾಷೆ ಇದೆಯಲ್ಲ, ಇದು ಅವರಿರುವ ಕಚೇರಿಗೆ ಮ್ಯಾಚ್ ಆಗುವಂಥದ್ದಲ್ಲ, ಅವರ ಹುದ್ದೆಗೆ, ಆ ಹುದ್ದೆಯ ಘನತೆಗೆ ಹೋಲುವಂಥದ್ದಲ್ಲ ಅಂಥೇಳಿ ನರೇಂದ್ರ ಮೋದಿಯವರು ಮಾಡಿರುವಂಥ ಟ್ವೀಟ್. ಇಲ್ಲಿ ಪ್ರಶ್ನೆ ಇಷ್ಟೇ, ತಾತ್ಪರ್ಯ ಏನು? ಇವತ್ತಿಗೆ ಕರ್ನಾಟಕ ಏನು ಕೇಳ್ತಾ ಇದೆಯೋ, ತಮಿಳ್ನಾಡು ಏನು ಕೇಳ್ತಾ ಇದೆಯೋ, ಕೇರಳ ಏನು ಕೇಳ್ತಾ ಇದೆಯೋ ಒಂದು ಕಡೆ ಇಟ್ಕೊಳ್ಳೋಣ. ಇಡೀ ತಾತ್ಪರ್ಯ ಇರೋದೆಷ್ಟು? ನಾವು ನಿಮಗೆ ತೆರಿಗೆ ಕಟ್ತಾ ಇದ್ದೀವಿ, ನಮಗೆ ಅಂತ ಒಂದು ಪಾಲನ್ನು ನೀವು ಎನ್ಶ್ಯೂರ್ ಮಾಡಿದ್ದೀರಾ ಅಥವಾ ಒಂದು ಭರವಸೆ ಕೊಟ್ಟಿದ್ರೆ ಇಷ್ಟು ಪಾಲು ನಿನಗೆ ಕೊಡ್ತೀನಿ ಅಂಥೇಳಿ, ಇದು ನಮ್ಗೆ ಯಾಕೆ ಕೊಡ್ತಿಲ್ಲ ಅಂತ ಕೇಳುವ ಸಂದರ್ಭದಲ್ಲಿ ಬಂದಿರುವಂಥ ಮಾತು. ನರೇಂದ್ರ ಮೋದಿಯವರು ಇದೇ ಗುಜರಾತಿನ ಮುಖ್ಯಮಂತ್ರಿಯಾಗಿದ್ದಾಗ ಈ ಮಾತನ್ನು ಹೇಳಿದಾಗ ನರೇಂದ್ರ ಮೋದಿಯವರು ರಾಷ್ಟ್ರದ್ರೋಹಿ ಆಗಿದ್ರಾ? ನರೇಂದ್ರ ಮೋದಿಯವರು ತುಕಡೆ ಗ್ಯಾಂಗ್ ಮಾಡೋ ವಿಚಾರದಲ್ಲಿ ಬಗ್ಗೆ ಅವರು ಮಾತಾಡಿದ್ರಾ? ನರೇಂದ್ರ ಮೋದಿಯವರು ಅವತ್ತಿನ ಪ್ರಧಾನಮಂತ್ರಿ ಹುದ್ದೆಯ ಘನತೆಯನ್ನು ಅಣಕಿಸಿದ್ರಾ? ಅವತ್ತಿನ ಪ್ರಧಾನಿಗಳನ್ನು, ಸರ್ಕಾರವನ್ನು ಅವರು ಬಾಯಿಗೆ ಬಂದಂತೆ ಮಾತಾಡಿದ್ರಾ? ಇದೇ ಸ್ಟೇಟ್ಮೆಂಟು, ಇದೇ ತಾತ್ಪರ್ಯಕ್ಕೆ ಸಂಬಂಧಪಟ್ಟಂತೆ ಇದೇ ಮಾನದಂಡವನ್ನು ಈಶ್ವರಪ್ಪನವರು ಇವತ್ತು ಅನುಸರಿಸೋದಾದರೆ ಯಾರ ಗುಂಡು ಹಾರಿಸ್ಬೇಕು ಹೇಳಿ? ಯಾರ ಗುಂಡು ಹಾರಿಸ್ಬೇಕು? ಯಾವ ರಾಜ್ಯ ತೆರಿಗೆಯನ್ನು ಕೇಳ್ತಾರೋ, ಯಾವ ರಾಜ್ಯ ನನ್ನ ಪಾಲನ್ನು ಕೇಳ್ತಾರೋ ಅವರು ಗುಂಡು ಹಾರಿಸ್ಬೇಕು ಅನ್ನೋದೇ ಆದರೆ ಆವತ್ತಿನ ಮುಖ್ಯಮಂತ್ರಿಗಳನ್ನೇನು ಮಾಡಬೇಕೀಗ ನಾವು? ಇದೆಲ್ಲ ಭಾಷೆ. ಈಗೆಲ್ಲ ಭಾಷೆ ಬಳಸಬಾರ್ದ್ರಿ. ಈ ಗುಂಡು, JCB ಮುಗಿಸ್ಬಿಡ್ಬೇಕು, ಬುಲ್ಡೋಸರು. ಎಲ್ಲಿದ್ದೀವಿ? ಏನು ಮಾತಾಡ್ತಾ ಇದ್ದೀವಿ ನಾವು? ಯಾವ ಪ್ರಜಾಪ್ರಭುತ್ವದ ಕಾಲದಲ್ಲಿದ್ದೀವಿ ನಾವು? ಹೀಗೆಲ್ಲ ಬಳಸಬಹುದಾ ಅಂಥೇಳಿ ಇನ್ನೊಂದು ಹೇಳಿಬಿಡ್ತೀನಿ. ಈಗ ಇದು ಬೆಂಗಳೂರು ದಕ್ಷಿಣ ಸಂಸದ ತೇಜಸ್ವಿ ಸೂರ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಈ 15th ಫಿನಾನ್ಸ್ ಕಮಿಷನ್ಗೆ ಸಂಬಂಧಪಟ್ಟಂತೆ ಒಂದು ಮಾತನ್ನು ಹೇಳಿದರು. ಫಸ್ಟ್ ಆ ಬೈಟ್ ಪ್ಲೇ ಮಾಡಿಸ್ತೀನಿ. ಅದು ನಿಜಾನಾ ಸುಳ್ಳ, ಡಾಕ್ಯುಮೆಂಟ್ಸಲ್ಲಿ ಏನಿದೆ ಅದ್ರ ಬಗ್ಗೆ ಆಮೇಲೆ ಹೇಳ್ತೀನಿ. ಪ್ಲೇ ಮಾಡ್ರಪ್ಪ. ಮಾಡುವಂತ ರೆಕಮೆಂಡೇಶನ್ ನಿಂದ ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯವೇ ಆಗೋದಿಲ್ಲ. ಈ ವಾಸ್ತವ ಮುಖ್ಯಮಂತ್ರಿಗಳಿಗೆ ಗೊತ್ತಿದೆ. ಆದ್ರೆ ಮುಖ್ಯಮಂತ್ರಿಗಳು ಇಲ್ಲೂ ಕೂಡ ಸುಳ್ಳು ಹೇಳ್ತಾರೆ. ಫೈನಾನ್ಸ್ ಕಮಿಷನ್ ನ ಫೈನಲ್ ರಿಪೋರ್ಟ್ ನಲ್ಲಿ ರಾಜ್ಯಕ್ಕೆ 5,400 ಕೋಟಿ ರೂಪಾಯಿ ಸ್ಪೆಷಲ್ ಗ್ರಾಂಟ್ ಅನ್ನ ಕೊಡಬೇಕು ಅನ್ನುವಂತ ಯಾವುದೇ ಶಿಫಾರಸು ಫೈನಾನ್ಸ್ ಕಮಿಷನ್ ನ ಫೈನಲ್ ರಿಪೋರ್ಟ್ ನಲ್ಲಿ ಆಗಿಲ್ಲ. ಮುಖ್ಯಮಂತ್ರಿಗಳು ಹಸಿ ಸುಳ್ಳನ್ನ ರಾಜ್ಯದ ಜನರ ಎದುರುಗಡೆ, ದೇಶದ ಜನರ ಎದುರುಗಡೆ ಇಡ್ತಾ ಇದ್ದಾರೆ. 500 ಪೇಜ್ಗಳ ಫೈನಾನ್ಸ್ ಕಮಿಷನ್ 15 ಫೈನಾನ್ಸ್ ಕಮಿಷನ್ ನ ರಿಪೋರ್ಟ್ ಇದೆ. ಕೇಂದ್ರ ಸರ್ಕಾರ ಫೈನಾನ್ಸ್ ಕಮಿಷನ್ ನ ಫೈನಲ್ ರಿಪೋರ್ಟ್ ನಲ್ಲಿ ರಾಜ್ಯಕ್ಕೆ 5,400 ಕೋಟಿ ರೂಪಾಯಿ ಸ್ಪೆಷಲ್ ಗ್ರಾಂಟ್ ಅನ್ನ ಕೊಡಬೇಕು ಅನ್ನುವಂತ ಯಾವುದೇ ಶಿಫಾರಸು ಫೈನಾನ್ಸ್ ಕಮಿಷನ್ ನ ಫೈನಲ್ ರಿಪೋರ್ಟ್ ನಲ್ಲಿ ಆಗಿಲ್ಲ. ಎಸ್, ಕೇಳಿಸ್ಕೊಂಡ್ರಿ ಅಲ್ವಾ? ಸಂಸದರು ಯಾರಾದರೂ ಮಾತಾಡಬೇಕಾದ್ರೆ ಜವಾಬ್ದಾರಿಯಿಂದ ಮಾತಾಡಬೇಕು ಅಂತ ಹೇಳಿ ರಾಜ್ಯ ಜನ ಬಯಸ್ತಾರೆ. ಸಣ್ಣ ಕ್ಲಾರಿಫಿಕೇಷನ್ ಕೊಟ್ಬಿಟ್ಟು ನಾನು ಡಿಬೇಟಿಗೆ ಬಂದುಬಿಡ್ತೀನಿ ನಾನು. ಇಲ್ಲಿ ನೋಡಿ, ನನ್ನ ಕೈನಲ್ಲಿ 15th ಫಿನಾನ್ಸ್ ಕಮಿಷನ್ನ ರಿಪೋರ್ಟ್ ಇದೆ. ಇಲ್ಲಿ ಸ್ಕ್ರೀನಲ್ಲೂ ಬರುತ್ತೆ ನಿಮಗೆ. 15ನೇ ಹಣಕಾಸು ಆಯೋಗದ ವರದಿಯ ರಿಪೋರ್ಟ್ ಇದು. ಈ ರಿಪೋರ್ಟಲ್ಲಿ ನಿಮಗೆ ಕೆಳಗಡೆ ಒಂದು ಕಾಲಮ್ ಇದೆ, ಮೇಲೆ ಒಂದು 4.9 ಅಂತ ಇದೆ ನೋಡಿ, ಸ್ಪೆಷಲ್ ಗ್ರಾಂಟ್ಸ್ ಅನ್ನೋ ಒಂದು ಪ್ಯಾರಾ ಬರುತ್ತೆ. ಅಲ್ಲಿ ಹೇಳಿರೋದು ಇಷ್ಟೇ, ಅದು ಇಂಗ್ಲೀಷಲ್ಲಿದೆ, ಅದನ್ನು ಓದ್ಬಿಡ್ಬೇಕಾದ್ರೆ ನಾನು ಕನ್ನಡದಲ್ಲೂ ಹೇಳ್ತೀನಿ ಅದನ್ನು. We believe that during 2020-21, no state should, as a result of our recommendation, get in absolute terms less than the local amount of devolution and revenue deficit grants estimated to be received in 2019-20. It is believed that this is a sound principle and should be adhered to. We have noted that the sum of tax devolution and revenue deficit grant is projected to decline from 2019-20 to 2020-21 for 3 states, namely Karnataka, Mizoram and Telangana. Hence, we have provided grants to these states aggregating rupees 6,764 crores in 2020-21. This grant will be adequate to make up the shortfall between united transfers received by these states in the form of tax devolution plus revenue deficit grant in 2020-21.
ಇಲ್ಲಿ ಏನು ಹೇಳ್ತಿದ್ದಾರೆ ಅಂದರೆ ಇದ್ರ ಕನ್ನಡ ಅವತರಣಿಕೆ ಹೇಳ್ಬಿಡ್ತೀನಿ ನಾನು ನಿಮಗೆ, ಬಹಳ ಸಿಂಪಲಾಗಿ ಹೇಳ್ಬಿಡ್ತೀನಿ ನಾನು. 2020-21 ಅವಧಿಯಲ್ಲಿ ಯಾವುದೇ ರಾಜ್ಯ ನಮ್ಮ ಶಿಫಾರಸಿನ ಪರಿಣಾಮವಾಗಿ 2019-20 ಸ್ವೀಕರಿಸಲು ಅಂದಾಜಿಸಲಾದ ಒಟ್ಟು ವಿಕೇಂದ್ರೀಕರಣ ಮತ್ತು ಆದಾಯ ಕೊರತೆ ಅನುದಾನಕ್ಕಿಂತ ಕಡಿಮೆ ಮೊತ್ತವನ್ನು ಪಡೆಯಬಾರದು ಎಂದು ನಾವು ನಂಬುತ್ತೇವೆ. ಉತ್ತಮ ತತ್ವ ಕೂಡ ಆಗಿದೆ ಇದು, ಇದನ್ನು ಫಾಲೋ ಮಾಡಬೇಕು. ಕರ್ನಾಟಕ, ಮಿಜೋರಾಂ ಮತ್ತು ತೆಲಂಗಾಣ ಎಂಬ 3 ರಾಜ್ಯಗಳಿಗೆ, ನೆನಪಿಟ್ಕೊಳ್ಳಿ ಇದು, ಕರ್ನಾಟಕ, ಮಿಜೋರಾಂ ಮತ್ತು ತೆಲಂಗಾಣ ಎಂಬ 3 ರಾಜ್ಯಗಳಿಗೆ 2019-20ರಿಂದ 2020-21ರವರೆಗೆ ತೆರಿಗೆ ಹಂಚಿಕೆ ಮತ್ತು ಆದಾಯ ಕೊರತೆ ಅನುದಾನದ ಮೊತ್ತವು ಕುಸಿಯುವ ನಿರೀಕ್ಷೆ ಇದೆ. ಆದ್ದರಿಂದ ನಾವು ಈ ರಾಜ್ಯಗಳಿಗೆ 2020-21ರಲ್ಲಿ ಒಟ್ಟು 6,674 ಕೋಟಿಗಳಿಗೆ ಅನುದಾನವನ್ನು ಒದಗಿಸಿದ್ದೇವೆ. ಆಯಿತಾ? ಈ ಅನುದಾನವು 2019-20ರಲ್ಲಿ ಅನುಗುಣವಾದ ಮೊತ್ತಕ್ಕೆ ಹೋಲಿಸಿದರೆ 2020-21ರಲ್ಲಿ ತೆರಿಗೆ ಹಂಚಿಕೆ ಮತ್ತು ಆದಾಯ ಕೊರತೆ ಅನುದಾನದ ರೂಪದಲ್ಲಿ ಈ ರಾಜ್ಯಗಳು ಸ್ವೀಕರಿಸಿದ ಸಮರ್ಪಕ ವರ್ಗಾವಣೆಗಳ ನಡುವಿನ ಕೊರತೆಯನ್ನು ಸರಿದೂಗಿಸಲು ಸಾಕಾಗುತ್ತದೆ. ವಿಷಯ ಇಷ್ಟೇ. ಇಲ್ಲಿ ಸ್ಪೆಷಲ್ ಗ್ರಾಂಟ್ ಅಂತ ಒಂದು ಕಾಲಮ್ ಇದೆ ನೋಡಿ, ನಿಮ್ಗೆ ಅಲ್ಲಿ ಬಾಟಮಲ್ಲಿ ಈ ಕಡೆ ಬನ್ನಿ, ಸ್ಪೆಷಲ್ ಗ್ರಾಂಟ್ಸ್ ಅಂತೇಳಿ 15 ಫೈನಾನ್ಸ್ ಕಮಿಷನ್ನು AB ಅಂತ ಇದೆ ನೋಡಿ. ಅಲ್ಲಿ 3 ರಾಜ್ಯಗಳ ನಡುವೆ 6,764 ಕೋಟಿ ಹಂಚಿಕೆ ಆಗುತ್ತೆ. ಇದು ಸ್ಪೆಷಲ್ ಗ್ರಾಂಟ್ಸ್, ಇದು ವಿಶೇಷ ಅನುದಾನ ಅಂತಾರೆ ಇದನ್ನು. ಈ 6,764 ಕೋಟಿಯಲ್ಲಿ ಕರ್ನಾಟಕಕ್ಕೆ ಎಷ್ಟಪ್ಪ ಅನೌನ್ಸ್ ಮಾಡಿದ್ರು ಅಂದರೆ ಅಲ್ಲಿ ಬಂದು ನೋಡಿ 5,495 ಕೋಟಿ. ಇದೆಲ್ಲಿದೆ ಅಂತ ನಿಮ್ಗೆ ಚೆಕ್ ಮಾಡಬೇಕು ಅಂದರೆ ಯಾರು ಬೇಕಾದರೂ ವೆಬ್ಸೈಟ್ಗೆ ಹೋಗಿ, 15 ಫೈನಾನ್ಸ್ ಕಮಿಷನ್ ವೆಬ್ಸೈಟ್ಗೆ ಹೋಗಿ, ಅಲ್ಲಿ ಚಾಪ್ಟರ್ ನಂಬರ್ 4 ಚೆಕ್ ಮಾಡ್ಕೊಳ್ಳಿ, ದಯವಿಟ್ಟು ಚೆಕ್ ಮಾಡಿ. ಅವರೇನೋ 500 ಪುಟ ಓದ್ಬಿಟ್ಟಿದ್ರಂತೆ ತೇಜಸ್ವಿ ಸೂರ್ಯ ಅವರು. 500 ಪುಟದಲ್ಲಿ ಪಾಪ ಎಲ್ಲೂ ಕಾಣಿಸ್ತಿಲ್ವಂತೆ ಅವ್ರಿಗೆ. ಇದೇ ಚೆಕ್ ಮಾಡ್ಕೊಳ್ಳಿ. ಹಸಿ ಸುಳ್ಳು ಅಂತ ಹೇಳಿದ್ರು, ಯಾವ ಸುಳ್ಳು ಅಂತ ನೀವು ಡಿಸೈಡ್ ಮಾಡ್ಕೊಳ್ಳಿ. ಚಾಪ್ಟರ್ 4 ಪೇಜ್ ನಂಬರ್ 36, ಚಾಪ್ಟರ್ 4 ಪೇಜ್ ನಂಬರ್ 36ರಲ್ಲಿ ಅತ್ಯಂತ ಸ್ಪಷ್ಟವಾಗಿ 5,495 ಕೋಟಿ ರೂಪಾಯಿಗಳು ಅಂತ ಕರ್ನಾಟಕಕ್ಕೆ ಸ್ಪೆಷಲ್ ಗ್ರಾಂಟ್ನ ಕಾಲಮಲ್ಲಿ ಅಲ್ಲಿದೆ. ಇದರ ಜೊತೆಗೆ ಮಿಜೋರಾಂಗೆ 546 ಕೋಟಿ, ತೆಲಂಗಾಣಕ್ಕೆ 723 ಕೋಟಿ ಇಲ್ಲಿ ಅನುದಾನ ಹಂಚಿಕೆ ಆಗಿರೋದು, ವಿಶೇಷ ಅನುದಾನ. ಇದು ಹಾಗೇ ಇಲ್ಲ, ಸಿದ್ದರಾಮಯ್ಯನವರು ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಹೇಳ್ತಾರಲ್ಲ, ಯಾಕೆ ಹೇಳಬೇಕಿದು? ಸಿದ್ದರಾಮಯ್ಯನವರು ಅವ್ರ ಜಾಗದಲ್ಲಿ ಇನ್ನೊಬ್ಬ ಮುಖ್ಯಮಂತ್ರಿನೋ, ಆ ಥರ ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿ ಇರುವವರು ಈ ಥರ ಎಲ್ಲ ಸುಮ್ಮನೆ ಹೇಳಲಿಕ್ಕೆ ಬರಲ್ಲ. ಇದು ಎಮೋಷ್ನಲ್ ಇಶ್ಯೂ ಅಲ್ಲ. ಎಮೋಷ್ನಲ್ ಆದರೆ ಹೇಳಿದ್ದೇ ಹೇಳಿಲ್ಲ, ತಿಪ್ಪೆ ಸಾರಿಸಬಹುದು. ಈ ವಿಷಯದಲ್ಲಿ ನಂಗೆ ಹೇಳಕ್ಕೆ ಬರಲ್ಲ.